ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಾಬ್ ಸೆಂಟರ್ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉದ್ಯೋಗದ ಮಾಹಿತಿಯನ್ನು ನೀಡುತ್ತಿದ್ದೇವೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಹಾಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಕಾಲ್ಫಾರ್ಮ್ ಮಾಡಿರಲಾಗಿರುತ್ತೆ 3395 ಹುದ್ದೆಗಳ ನೇಮಕಾತಿ ಕುರಿತು ಇಲ್ಲಿ ಕಾಲ್ಫಾರ್ಮ್ ಆಗಿದೆ. ಸಿವಿಲ್ ಹುದ್ದೆ ಇದು. ಬನ್ನಿ ಹುದ್ದೆಯಲ್ಲಿ ಯಾವ ರೀತಿ ಸಂಬಳ ಹಾಗೂ ವಯೋಮಿತಿಯ ಡೀಟೇಲ್ಸ್ ಎಲ್ಲ ಹೇಳಿಕೊಡ್ತೇವೆ. ಬನ್ನಿ ಸ್ನೇಹಿತರೆ. ಹುದ್ದೆಯ ವಿವರ: ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆ. ವೇತನ ಶ್ರೇಣಿ ನೋಡೋದಾದರೆ 37,500 ರಿಂದ 76,100 ರೂಪಾಯಿ. ಪುರುಷರಿಗೆ 2,266 ಹುದ್ದೆಗಳು, ಮಹಿಳೆಯರಿಗೆ 755 ಹುದ್ದೆಗಳು ಇಲ್ಲಿ ಇರುತ್ತದೆ. ಒಟ್ಟು 3,395 ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದ್ದಾರೆ. ಇದರ ಕ್ವಾಲಿಫಿಕೇಷನ್ ಏನಂತ ನೋಡೋದಾದರೆ PUC ಹಾಗೂ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. PUC ಆದವರು ಹಾಕಬಹುದು. 12ನೇ ತರಗತಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ರೀತಿ ಪದವಿ ಹಾಗೂ ಡಿಪ್ಲೊಮಾ ಕಂಪ್ಲೀಟ್ ಆದವರು ಸಹ ಹಾಕಬಹುದು. ಹಾಗೆ ನಂತರ ನೇರ ನೇಮಕಾತಿ ಇರುವುದಿಲ್ಲ. ಪರೀಕ್ಷೆಯನ್ನು ಬರೆಯುವುದು KE ಆದವರು ನಡೆಸುತ್ತಿದ್ದಾರೆ ಈ ಪರೀಕ್ಷೆಯನ್ನು. ಹಾಗೆ ವಯೋಮಿತಿ ನೋಡೋದಾದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು 33 ವರ್ಷದ ಮಟ್ಟ ಗರಿಷ್ಠ ವಯೋಮಿತಿ ಇರುತ್ತದೆ. ಹಾಗೆ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷಗಳು. ನಂತರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ 8/6/2026 ರಿಂದ 3/7/2026 ಇರುತ್ತದೆ. ಹಾಗೆ ಅಪ್ಲೈ ಫೀಸನ್ನು ಯಾರು ಕಟ್ಟಿರಲಾರುತ್ತಾರೋ 4/7/2026 ರಂದು ಕಟ್ಟಬಹುದು. ತರಬೇತಿ ಯಾವ ರೀತಿ ಇರುತ್ತದೆ ಎಂದು ಇಲ್ಲಿ ಇರುತ್ತದೆ ನೋಡಿ. ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು TG10 ಅಥವಾ ಮತ್ತು IGP ಅವರ ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಿದ ಪೊಲೀಸ್ ತರಬೇತಿ ಶಾಲೆಗಳಲ್ಲಿ 9 ತಿಂಗಳ ಮೂಲ ಬುನಾದಿ ತರಬೇತಿಯನ್ನು ಪಡೆಯಬೇಕು. ನಂತರ ಅನುತ್ತೀರ್ಣ ಆದ ಅಭ್ಯರ್ಥಿಗಳು ಸೇವೆಯಿಂದ ವಜಾಗೊಳಿಸಲಾಗುವುದು. ಇಲ್ಲಿದೆ ನೋಡಿ ವೇತನ ಶ್ರೇಣಿ ಯಾವ ರೀತಿ ಇದೆ ಅಂತ ಇಲ್ಲಿದೆ ನೋಡಿ. 35,700 ರಿಂದ 76,100 ರೂಪಾಯಿ ಒಳಗೆ ಇರುತ್ತದೆ. ಹಾಗೆ ಇದನ್ನು ಅಪ್ಲೈ ಮಾಡಬೇಕಂದ್ರೆ ಎಷ್ಟು ದುಡ್ಡು ಬೇಕಂತ ಇಲ್ಲಿದೆ ನೋಡಿ. 750 ರೂಪಾಯಿ 2A, 2B ಹಾಗೂ ಇನ್ನುಳಿದ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳು ಮಾತ್ರ. ಅಪ್ಲೈ ಮಾಡಲು ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಇಲ್ಲಿದೆ ನೋಡಿ, ಕೆಳಗೆ ಕೊಟ್ಟಿರುತ್ತೆ, ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಇಲ್ಲಿದೆ ನೋಡಿ. ನಂತರ ಸಬ್ಜೆಕ್ಟ್ ನೋಡುವುದಾದರೆ ಟೋಟಲ್ ಕ್ವಶನ್ಸ್ 100, ಒಟ್ಟು ಅಂಕಗಳು 100. ಅವಧಿ ಬಂದುಬಿಟ್ಟು 1.5 ತಾಸು ಇರುತ್ತದೆ, ಅಂದರೆ 90 ನಿಮಿಷಗಳು ಮಾತ್ರ. ಲಿಖಿತ ಪರೀಕ್ಷೆ ಇರುತ್ತದೆ. ಇದು OMRನಲ್ಲಿ ತುಂಬುವುದು. ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತದೆ. 4 ಪರ್ಯಾಯ ಉತ್ತರಗಳಿದ್ದು ಯಾವುದಾದರೂ ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದರಷ್ಟು ಅಂಕಗಳನ್ನು ಕಳೆಯಲಾಗುವುದು. ಇಲ್ಲಿದೆ ನೋಡಿ. ಎಲ್ಲ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಸ್ಕ್ರೋಲ್ ಮಾಡುತ್ತೇನೆ. ಎತ್ತರ ನೋಡುವುದಾದರೆ 168 ಸೆಂಟಿಮೀಟರ್ ಇರುತ್ತದೆ. ಎದೆಯ ಸುತ್ತಳತೆ 80 ರಿಂದ 86ರವರೆಗೆ ಎಕ್ಸ್ಟೆಂಡ್ ಆಗಬೇಕು. ಹಾಗೆ ಫಿಸಿಕಲ್ ಇಲ್ಲಿ ಇರುತ್ತದೆ ನೋಡಿ. ಫಿಸಿಕಲ್ಲಿಂದ ಎಷ್ಟು ಇದಿರುತ್ತದೆ ಅಂದರೆ 1600 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡುಗಳಲ್ಲಿ ಮುಗಿಸಬೇಕು. ನಂತರ ಫಿಸಿಕಲ್ ಆದ ನಂತರ ಮೆಡಿಕಲ್ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ಇಲ್ಲಿದೆ ನೋಡಿ. ಇಲ್ಲಿದೆ, ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಈ PDF ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸಿಕೊಡುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಚಾನಲ್ಗೆ ಹೊಸದಾಗಿ ಯಾರಾದರೂ ವಿಸಿಟ್ ಮಾಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.